ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರಸಿ. ಆತ್ಮೀಯ ವೀಕ್ಷಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಜೋತು ಬಿದ್ದ ಚರ್ಮವನ್ನು, ಎಸ್ಪೆಷಲಿ ಮುಖದ ಚರ್ಮವನ್ನು ಸರಿ ಮಾಡುವುದು ಹೇಗೆ, ಇವತ್ತಿನ ಟಾಪಿಕಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಷಯ. ಆತ್ಮೀಯರೇ, ಅನೇಕರಿಗೆ ಒಂದು 40 ವರ್ಷ ಆಗ್ತಿದ್ದಾಗೆ ಚರ್ಮ ಎಲ್ಲ ಜೋತು ಬೀಳಲಿಕ್ಕೆ ಶುರುವಾಗುತ್ತೆ. ಅವರು 50 ವರ್ಷದವರಂಗೆ ಕಾಣ್ತಾರೆ. ಚರ್ಮ ಟೈಟ್ ಆಗಿರೋದಿಲ್ಲ. ಸೊ ಹೀಗಾಗಿ ಅವ್ರಿಗೆ ಬೇಜಾರಾಗುತ್ತೆ, ಬೇಜಾರಾಗ್ತಿರುತ್ತೆ, ನನಗೆ ವಯಸ್ಸಾಗೋದಂಗೆ ಕಾಣ್ತಾ ಇದೆ ಅಂಥೇಳಿ. ಅವ್ರು ಕನ್ನಡಿ ನೋಡಿಕೊಂಡ್ರೆ ಬೇಜಾರು ಮಾಡ್ಕೊಳ್ತಾರೆ. ಸೊ ಹಾಗಾದರೆ ಇದಕ್ಕೆ ಮುಖ್ಯವಾದಂಥ ಕಾರಣ ನಮ್ಮ ಚರ್ಮದಲ್ಲಿರುವಂಥ ಕೆಲವು ಅಂಶಗಳ ಕೊರತೆ. ಮುಖ್ಯವಾಗಿ ನಮ್ಮ ಚರ್ಮಕ್ಕೆ ಕೊಲಾಜನ್ ಬೇಕು. ಕೊಲಾಜನ್ ಯಾವ ಥರ ಅಂದರೆ, ಈಗ ನಾವು ಹೊಸದೊಂದು ಲುಂಗಿ ಅಥವಾ ಧೋತಿ ತರ್ತೀವಿ. ಆ ಧೋತಿಯಲ್ಲಿ ಗಂಜಿ ಇರುತ್ತೆ, ಅದು ಹಾರ್ಡಿರುತ್ತೆ. ಅದನ್ನು ನೀರಲ್ಲಿ ಅದ್ದಿಡ್ತೀವಿ 1-2 ತಾಸು. ಆಗ ಅದರಲ್ಲಿರುವಂಥ ಗಂಜಿ ಅಂಶ ಎಲ್ಲ ಬಿಡುತ್ತೆ, ಅದು ಸಾಫ್ಟ್ ಆಗುತ್ತೆ. ಸೊ ನಮ್ಮ ಚರ್ಮವು ಹಾಗೆ ಸೆಲ್ಗಳ ಸುತ್ತಮುತ್ತಲು ಕೊಲಾಜನ್ ಅನ್ನುವಂಥದ್ದು ಇರುತ್ತೆ. ಆ ಕೊಲಾಜನ್ ಇದ್ದಾಗ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ಚರ್ಮ. ಆ ಕೊಲಾಜನ್ ಕಡಿಮೆ ಆಗ್ತಾ ಹೋದಾಗೆ ಚರ್ಮ ಸುಕ್ಕು ಆಗಲಿಕ್ಕೆ ಶುರುವಾಗುತ್ತೆ, ಚರ್ಮ ಜೋತು ಬಿಡಲಿಕ್ಕೆ ಶುರುವಾಗುತ್ತೆ. ನೋಡಿ, ಆಗ ಕೊಲಾಜನ್ ಎಷ್ಟು ಮುಖ್ಯ ಅಂತ ಹೇಳಿ. ಈ ವಿಟಮಿನ್ ಸಿ ಇದೆಯಲ್ಲ, ವಿಟಮಿನ್ ಸಿ ಕೊಲಾಜನ ಉತ್ಪಾದನೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ವಿಟಮಿನ್ ಸಿ ಬಗ್ಗೆ ನೀವು ಅನೇಕ ಸಂಚಿಕೆಗಳಲ್ಲಿ ಕೇಳಿದ್ದೀರ. ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಇದೆ, ಪೇರ್ಲೆ ಹಣ್ಣಲ್ಲಿ ಸಾಕಷ್ಟು ವಿಟಮಿನ್ ಸಿ ಇದೆ. ಸಾಕಷ್ಟು ವಿಟಮಿನ್ ಸಿಯನ್ನು ಸೇವಿಸೋದ್ರಿಂದ ಕೊಲಾಜನ್ ಪ್ರೊಡಕ್ಷನ್ ಜಾಸ್ತಿ ಮಾಡಲಿಕ್ಕಾಗತ್ತೆ. ಜಾಸ್ತಿ ತರಕಾರಿಗಳಲ್ಲೂ ತಿನ್ನೋದ್ರಿಂದ, ಡೈರಿ ಪ್ರಾಡಕ್ಟ್ಸನ್ನು ತಿನ್ನೋದ್ರಿಂದ, ಮೊಸರು, ತುಪ್ಪ, ಬೆಣ್ಣೆ, ಈ ಮಜ್ಜಿಗೆ, ಇದರಲ್ಲೆಲ್ಲ ಕೊಲಾಜನ್ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮಾಂಸಾಹಾರ ಸೇವಿಸುವವರಿಗೆ ಸಾಕಷ್ಟು ಕೊಲಾಜನ್ ಸಿಗುತ್ತೆ. ಎಗ್ಗು, ಕೆಲವು ಜನ ಮಾಂಸಾಹಾರಿಗಳಲ್ಲ, ಆದರೆ ಎಗ್ಗನ್ನು ತಿಂತಾರೆ. ಅಂಥವ್ರಿಗೆ ಎಗ್ ತಿಂದರೆ ಕೂಡ ಕೊಲಾಜನ್ ಸಿಗುತ್ತೆ. ಹಾಗೆಯೇ ಮಾಂಸಾಹಾರಗಳಿಗೆ ಕಾಲ್ ಸೂಪಲ್ಲಿ, ಬೇರೆ ಬೇರೆ ಥರ ನಾನ್ ವೆಜ್ಜಲ್ಲಿ ಕೊಲಾಜನ್ ಸಾಕಷ್ಟು ಸಿಗುತ್ತೆ. ಸೊ ಬೇಯಿಸಿದ ನಾನ್ ವೆಜ್ ಒಳ್ಳೆಯದು, ಕರ್ದ ನಾನ್ ವೆಜ್ ಒಳ್ಳೆಯದಲ್ಲ. ಆ ಕೊಲಾಜನ್ ಅದು ಡಿನೇಚರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಕೊಲಾಜನ್ ಸಾಕಷ್ಟು ಸಿಗೋದು ಭಾಳ ಇಂಪಾರ್ಟೆಂಟ್. ಇಲಾಸ್ಟಿನ್ ಅನ್ನುವಂಥ ಇನ್ನೊಂದಿರುತ್ತೆ. ಆ ಇಲಾಸ್ಟಿನ್ ಕೂಡ ಚೆನ್ನಾಗಿರಬೇಕು ನಮ್ಮ ಚರ್ಮದಲ್ಲಿ. ಜಾಸ್ತಿ ಹಣ್ಣುಗಳನ್ನು, ತರಕಾರಿಗಳನ್ನು ತಿಂದಾಗ ಇಲಾಸ್ಟಿನ್ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ಇಲಾಸ್ಟಿನ್ ಕೂಡ ಭಾಳ ಮುಖ್ಯ ಜೋತು ಬಿದ್ದಂಥ ಚರ್ಮವನ್ನು ತಡೆಗಟ್ಟಲಿ. ಹಾಗೆ ಫ್ಯಾಟ್, ಕೊಬ್ಬಿನಂಶ ಆದಮೇಲೆ ಕೊಬ್ಬಿನಂಶ ಬಹಳ ಮುಖ್ಯ. ಸೊ ಹಾಗಾಗಿ ಚೆನ್ನಾಗಿರಬೇಕು, ಗುಂಡ್ಗಿರಬೇಕು, ಚೆನ್ನಾಗಿ ಕಾಣಬೇಕು, ಪಳಪಳ ಹೊಳಿಬೇಕು ಅಂದರೆ ತುಪ್ಪ ತಿನ್ನಬೇಕು ಅಂತ ನಮ್ಮ ಹಿಂದಿನವ್ರು ಹೇಳ್ತಾ ಇದ್ರು. 100ಕ್ಕೆ 100ರಷ್ಟು ಸತ್ಯ. ತುಪ್ಪ, ತೆಂಗಿನಕಾಯಿ ಹಾಲು, ತೆಂಗಿನಕಾಯಿ ಎಣ್ಣೆ, ತೆಂಗಿನಕಾಯಿ ತುರಿ, ಒಳ್ಳೆ ಫ್ಯಾಟ್, ಬೆಣ್ಣೆ, ಪನ್ನೀರ್, ಚೀಸ್, ಇದೆಲ್ಲವೂ ಕೂಡ ಒಳ್ಳೆ ಫ್ಯಾಟನ್ನು ನಮಗೆ ಕೊಡುತ್ತೆ. ನೋಡಿ, ವಯಸ್ಸಾದ ಮೇಲೆ BP, ಶುಗರ್ನ ಹೆದರಿಕೆ, ಬೊಜ್ಜಿನ ಹೆದರಿಕೆಯಿಂದ ನಾವು ಫ್ಯಾಟನ್ನೇ ಬಿಟ್ಬಿಡ್ತೇವೆ. ಆದರೆ ಕೆಟ್ಟ ಫ್ಯಾಟನ್ನು, ರಿಫೈನ್ಡ್ ಆಯಿಲ್ಸನ್ನು ಬಿಡಲೇಬೇಕು. ಆದರೆ ಒಳ್ಳೆಯ ಫ್ಯಾಟನ್ನು ಬಿಡುವುದು ಮೂರ್ಖತನ ಆದ್ಮೇಲೆ. ಒಳ್ಳೆಯ ಕೊಬ್ಬು ನಮಗೆ ಬೇಕು. ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಶೇಂಗಾದಲ್ಲಿರುವಂಥ ಫ್ಯಾಟು, ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ, ಚೀಸು, ಪನ್ನೀರು, ಇದರಲ್ಲಿರುವಂಥ ಫ್ಯಾಟ್, ತೆಂಗಿನಕಾಯಿ ಹಾಲು, ತೆಂಗಿನಕಾಯಿ ಎಣ್ಣೆ, ತೆಂಗಿನಕಾಯಿ ತುರಿಲಿರುವಂಥ ಫ್ಯಾಟ್, ಕುಂಬಳಕಾಯಿ ಬೀಜ, ಕರ್ಬೂಜ ಬೀಜ, ಸೂರ್ಯಕಾಂತಿ ಬೀಜದಲ್ಲಿರುವಂಥ ಫ್ಯಾಟ್ ನಮಗೆ ಬೇಕು. ಆ ಫ್ಯಾಟ್ಗಳನ್ನು ಜಾಸ್ತಿ ಮಾಡಬೇಕು, ಕೆಟ್ಟ ಫ್ಯಾಟನ್ನು ಬಿಡಬೇಕು. ಇದು ಬಹಳ ಮುಖ್ಯ. ಸೊ ಹಾಗಾಗಿ ಕೊಬ್ಬು ಕೂಡ ಬಹಳ ಮುಖ್ಯ. ಹಾಗಾದ್ರೆ 3 ಮುಖ್ಯವಾದ ಅಂಶಗಳನ್ನು ನಾವು ಗಮನಿಸಿದ್ದೇವೆ. ಈ ಒಂದು ಇಲಾಸ್ಟಿನ್ ಇರ್ಬೋದು, ಕೊಲಾಜನ್ ಇರ್ಬೋದು, ಕೊಬ್ಬು ಇರ್ಬೋದು. ಹಾಗೆ ವಿಟಮಿನ್ ಎ ಬಹಳ ಮುಖ್ಯ ಆದ್ಮೇಲೆ ನಮ್ಮ ಚರ್ಮವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ, ನಮ್ಮ ಚರ್ಮ ಸುಕ್ಕಾಗದೇ ಇದ್ದಾಗ ನೋಡ್ಕೊಳ್ಳಿಕ್ಕೆ, ಚರ್ಮ ಪಳಪಳ ಹೊಳಿಲಿಕ್ಕೆ, ಚರ್ಮ ಜೋತು ಬಿಡದೇ ಇದ್ದಾಗ ಮಾಡಲಿಕ್ಕೆ ವಿಟಮಿನ್ ಎ ಬಹಳ ಮುಖ್ಯ. ವಿಟಮಿನ್ ಎ ನಮಗೆ ಸಾಕಷ್ಟು ಕ್ಯಾರೆಟಲ್ಲಿ ಸಿಗುತ್ತೆ. ಕ್ಯಾರೆಟ್ ಜ್ಯೂಸನ್ನು ಡೈಲಿ 1 ಗ್ಲಾಸ್ ಕುಡಿಯುವಂಥ ಹವ್ಯಾಸವನ್ನು ನಾವು ಬೆಳೆಸ್ಕೊಂಡ್ರೆ ವಿಟಮಿನ್ ಎ ನಮಗೆ ಸಾಕಷ್ಟು ಸಿಗುತ್ತೆ. ಈ ಒಂದು ವಿಟಮಿನ್ ಎ ಇಂದಾಗಿ ನಮ್ಮ ಚರ್ಮ ಹೊಳೆಯುವಂತೆ ಮಾಡ್ಲಿಕ್ಕೆ ಸಾಧ್ಯ, ಚರ್ಮ ಸುಕ್ಕಾಗೋದನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ, ಚರ್ಮ ಜೋತು ಬೀಳೋದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ. ಸೊ ಹಾಗೆಯೇ ಮಸಾಜ್ ಚಿಕಿತ್ಸೆ, ಮುಖಕ್ಕೆ ಮಸಾಜ್ ಮಾಡುವಂಥದ್ದು, ವೃತ್ತಾಕಾರವಾಗಿ ಮಸಾಜ್ ಮಾಡುವಂಥದ್ದು ನಾವು ನಮ್ಮ ಪ್ರಕೃತಿ ಚಿಕಿತ್ಸೆ ಆಸ್ಪತ್ರೆಗಳಲ್ಲಿ ಮಾಡ್ತೇವೆ. ಸೊ ಮುಖಕ್ಕೆ ಮಸಾಜ್ ಮಾಡೋದ್ರಿಂದಾಗಿ ಮುಖದ ಎಲ್ಲ ಮಾಂಸಖಂಡಗಳಿಗೆ ವ್ಯಾಯಾಮ ದೊರೆತು ಮುಖದ ಒಂದು ಮಾಂಸಖಂಡಗಳು ಗಟ್ಟಿಯಾಗಲಿಕ್ಕೆ ಸಹಾಯ ಆಗುತ್ತೆ. ಹಾಗೆ ಮುಖದ ಎಲ್ಲ ಮಾಂಸಖಂಡಗಳಿಗೆ ವ್ಯಾಯಾಮ ಕೊಡುವಂತಹ ಏಕೈಕ ವ್ಯಾಯಾಮ ಅಂದರೆ ಅದು ಲಾಫಿಂಗ್ ಥೆರಪಿ. ಜೋರಾಗಿ ನಗಾಡೋದ್ರಿಂದಾಗಿ ಮುಖದ ಎಲ್ಲ ಮಾಂಸಖಂಡಗಳಿಗೆ ವ್ಯಾಯಾಮ ಸಿಗತ್ತೆ. ತನ್ಮೂಲಕ ಮುಖದ ಸೌಂದರ್ಯ ಜಾಸ್ತಿ ಆಗತ್ತೆ, ಚರ್ಮ ಸುಕ್ಕಾಗೋದಿಲ್ಲ, ಚರ್ಮ ಜೋತು ಬೀಳೋದನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ.
ನೋಡಿ, ಫ್ರೀಯಾಗಿರುವಂಥ ಔಷಧಿ. ಹಾಗೆಯೇ ಬೇರೆ ಬೇರೆ ಪ್ಯಾಕ್ಗಳು ಆತ್ಮೀಯರೇ, ಬೇರೆ ಬೇರೆ ಬಾಳೆಹಣ್ಣಿನ ಪ್ಯಾಕ್ ಇರ್ಬೋದು, ಪಪ್ಪಾಯ ಪ್ಯಾಕ್ ಇರ್ಬೋದು, ಅಲೋವೆರಾ ಪ್ಯಾಕ್ ಇರ್ಬೋದು. ಈ ರೀತಿಯ ಪ್ಯಾಕ್ಗಳು ಕೂಡ ನಾವು ಮುಖಕ್ಕೆ ಹಾಕ್ಕೊಂಡಾಗ ಚರ್ಮವನ್ನು ಚೆನ್ನಾಗಿಡ್ಲಿಕ್ಕೆ ಅದು ಸಹಾಯ ಮಾಡುತ್ತೆ. ಸೊ ಬೇರೆ ಬೇರೆ ರೀತಿಯ ಪ್ಯಾಕ್ಗಳನ್ನು ಉಪಯೋಗಿಸಿ ಖಂಡಿತವಾಗಿ ನಮ್ಮ ಚರ್ಮದ ಅಂದವನ್ನು ಹೆಚ್ಚಲಿಕ್ಕೆ ಸಾಧ್ಯ. ಹಾಗಾದರೆ ಕೊಲ್ಲಾಜನ್ ಅನ್ನೋದು ಭಾಳ ಇಂಪಾರ್ಟೆಂಟು. ಸೊ ಕೊಲ್ಲಾಜನ್ ಈಗ ನಮಗೆ ನಾನ್ ವೆಜ್ ಸೋರ್ಸಲ್ಲಿದೆ, ನಾನು ವೆಜಿಟೇರಿಯನು, ನನಗೆ ಕೊಲ್ಲಾಜನ್ ಸಿಗ್ತಾನೆ ಇಲ್ಲ ಅಂದರೆ 40 ವರ್ಷಕ್ಕೆ ಮೇಲ್ಪಟ್ಟವರು, ಯಾರಿಗೆ ಚರ್ಮ ಸುಕ್ಕಾಗ್ತಾ ಇದೆ, ಜೋತು ಬೀಳ್ತಾ ಇದೆ ಅಂತ ಅನಿಸ್ತಾ ಇದೆಯೋ ಅವರು ಕೊಲ್ಲಾಜನನ್ನು ಡೈಲಿ ಒಂದು 2 ಸ್ಪೂನ್ ಕೊಲ್ಲಾಜನ್ ಪೌಡರ್ ನಿಮಗೆ ಆನ್ಲೈನ್ ಸಿಗುತ್ತೆ. ನಮ್ಮ ಆಲ್ಫಾ ನ್ಯಾಚುರಲ್ ಕೊಲ್ಲಾಜನ್ ಕೂಡ ಇದೆ. 2 ಚಮಚ ಕೊಲ್ಲಾಜನನ್ನು 1 ಗ್ಲಾಸ್ ನೀರಿಗೆ ಬೆರೆಸಿ ಪ್ರತಿದಿನ ಸಂಜೆ ಕುಡಿಯೋದ್ರಿಂದಾಗಿ ಖಂಡಿತವಾಗಿ ನಿಮ್ಮ ಸುಕ್ಕುಗಟ್ಟಿದ ಚರ್ಮ, ನಿಮ್ಮ ಜೋತು ಬಿದ್ದ ಚರ್ಮ ಮೊದಲಿನಂತಾಗತ್ತೆ, ಗಟ್ಟಿಯಾಗತ್ತೆ, ಚೆನ್ನಾಗಾಗತ್ತೆ, ಸೌಂದರ್ಯ ವರ್ಧನೆ ಆಗತ್ತೆ. ಯಾಕೆಂದರೆ ಕೊಲ್ಲಾಜನ್ ಬಹಳ 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 ಮುಖ್ಯ. ಇನ್ನೂ ಅನೇಕ ಕಾರ್ಯಗಳನ್ನು ಅದು ಮಾಡುತ್ತೆ, ಚರ್ಮದ ಮೇಲಂತೂ ಬಹಳ ಒಳ್ಳೆಯ ಕಾರ್ಯವನ್ನು ಮಾಡುತ್ತೆ. ಹಾಗಾಗಿ ಕೊಲ್ಲಾಜನ್ನ ಪ್ರತಿನಿತ್ಯ 2 ಚಮಚ ತೆಗೆದುಕೊಳ್ಳೋದನ್ನು ಮರಿಬೇಡಿ, ಖಂಡಿತವಾಗಿ ಇದು ಸಹಾಯ ಮಾಡುತ್ತೆ ಅನ್ನುವಂಥ ವಿಷಯವನ್ನು ಹೇಳ್ತಾ, ಜೋತು ಬಿದ್ದ ಚರ್ಮಕ್ಕೆ, ಸುಕ್ಕುಗಟ್ಟಿದ ಚರ್ಮಕ್ಕೆ ಏನು ವರಿ ಮಾಡ್ಕೋಬೇಡಿ. ಈ ಎಲ್ಲ ಉಪಾಯಗಳನ್ನು ಅನುಸರಿಸಿ ವಿಟಮಿನ್ ಸಿ ಅನ್ನು ಜಾಸ್ತಿ ಮಾಡಿ, ಆಹಾರದಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ಮಾಡಿ, ಖಂಡಿತವಾಗಿ ನಿಮ್ಮ ಸೌಂದರ್ಯವನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೌಂದರ್ಯ ಅನ್ನೋದಕ್ಕಿಂತ ಅದೊಂದು ಮುಖದಲ್ಲಿ ಝೀಲ್ ಇರಬೇಕು. ಆ ಝೀಲೇ ಕಡಿಮೆ ಆಗಿಬಿಡುತ್ತೆ ಮುಖ ಜೋತು ಬಿದ್ದರೆ. ಸೊ ಹಾಗಾಗಿ ಆ ಒಂದು ಝೀಲನ್ನು ಜಾಸ್ತಿ ಮಾಡಲಿಕ್ಕೆ, ಆ ಒಂದು ಲವಲವಿಕೆಯನ್ನು ಜಾಸ್ತಿ ಮಾಡಲಿಕ್ಕೆ ಖಂಡಿತವಾಗಿ ಈ ಉಪಾಯಗಳು ಸಹಾಯ ಮಾಡುತ್ತೆ. ಈ ವಿಡಿಯೋನ ಬೇರೆಯವರಿಗೂ ಶೇರ್ ಮಾಡ್ಕೊಳ್ಳೋ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಎಲ್ರಿಗೂ ನಮಸ್ಕಾರ.